ನನ್ನ ಡ್ಯೂಕ್ ನಾನು ಇಕ್ಕೊಂಡಿರೋದು ಬಂತು, ನಮ್ಮ ದುಲಾರಿ ಚೆಕ್ಔಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ನೋಡಿ ಸೌಂಡ್ ಮಾತ್ರ ಕ್ರೇಜಿಗಿದೆ ಬ್ರೋ. ಸೊ ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಫಸ್ಟ್ ಥಿಂಕಿಂಗ್ ನಮ್ಮ ಹುಡುಗರ ಮೈಂಡ್ ಬರೋದು ಎಲ್ಲಿ ದುಲಾರಿಯಲ್ಲಿ ಬ್ಲಾಗ್ ಮಾಡ್ತಾಯಿಲ್ಲ ಅಣ್ಣ ಇವತ್ತು ಯಾವುದೋ ಡ್ಯೂಕಲ್ಲಿ ಮಾಡ್ತವ್ರೆ ಅಂತ. ಸೊ ನಮ್ಮ ಡ್ಯೂಕ್ ಕಾನ್ಸೆಪ್ಟು ಫೇಮಸ್ ಆಗಿಬಿಟ್ಟೈತೆ. ಅಯ್ಯೋ ನಂಗೆ ಬೇರೆ ಈ ವಾಟರ್ ಟ್ಯಾಂಕೇ ಸಿಗುತ್ತಲ್ಲಪ್ಪ, ಥೂ ಬಲ್ಲೆ ಬೇಜಾರು ನನಗೆ. ಗೊತ್ತಲ್ಲ, ವಾಟರ್ ಟ್ಯಾಂಕ್ ಅವ್ರಿಗೆ ನಮ್ಮ ದುಶ್ಮನಿ ಜಾಸ್ತಿ, ಏನು ಮಾತಾಡೋಕ್ಕಾಗಲ್ಲ. ಸೊ ನಮ್ಮ ದುಲಾರಿ ಮನೆ ನೈಟ್ ಟೆಸ್ಟಿಂಗ್ ಹೋಗಿದ್ವಿ. ಗಾಡಿ ಮಾತ್ರ ಓಹೋ ಬಿಲ್ಟಲ್ಲಿ, ಬಟ್ ಬಿಲ್ಟ್ ಸೌಂಡ್ ಸ್ವಲ್ಪ ಓವರು, ಬಟ್ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಗುರು. ನೆಕ್ಸ್ಟ್ ಲೆವೆಲ್ ಸೌಂಡ್ ಬಂದರೆ ಕಿವಿಗೆ ಮುಚ್ಕೊಬೇಕು ಆ ಥರ ಇದೆ. ಸೊ ಪ್ರಜು ಬ್ರೋ ಅವ್ರ ಮನೇಲಿದೆ ನನ್ನ ಗಾಡಿ. ಪ್ರಜು ಬ್ರೋ ಡ್ಯೂಕು ನನ್ನ ಹತ್ರ ಇದೆ. ಸೊ ಈ ಗಾಡಿ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿದ್ದು ನಮ್ಮ ಒಂದು ಆ ಗಾಡಿ ನಾನೇ ಓಡಿಸ್ತಾ ಇದ್ದೆ, ಈ ಡ್ಯೂಕ್ನ. ದುಲಾರಿ ನಮ್ಮ ಕಾರ್ತಿಕ್ ಅವ್ರು ಓಡಿಸ್ತಾಯಿದ್ರು. ಸೊ ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಪೋಸ್ಟ್ ಮಾಡಿದೆ, ಅದು ಏನೋ ಕಾನ್ಸೆಪ್ಟ್. ಸೊ ನಮ್ಮ ಬೆಂಗಳೂರಲ್ಲಿ ಒಂದೇ ಜಡ್ಡು ಹಂಗಿರ್ಬೇಕಾಗಿರೋದು, ನಂದೇ ಮಾಡಿಸೋದು ನಾನೇ ಅನ್ಕೊತೀನಿ. ಸೊ ಆ ಥರ ಡಿಫ್ರೆಂಟಿಗೆ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ದುಲಾರಿನೂ ನನ್ನ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ದೆ, ಅದನ್ನು ನನ್ನ ಕಾನ್ಸೆಪ್ಟಾಗೆ ಮಾಡ್ತೀನಿ. ಸೊ ಇವಾಗ ಬಂದೆ ನಾವು ಹೋಗ್ತಿರೋ ಜಿಮ್ಮು. ಸೊ ಜಿಮ್ಮಲ್ಲಿ ನೋಡೋಣ ಬ್ಲಾಗ್ ಕಂಟಿನ್ಯೂ ಆಗುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ, ನೋಡೋಣ. ಸೊ ಗೈಸ್, ನಾವು ಇನ್ನೊಂದು ಕಾನ್ಸೆಪ್ಟನ್ನು ಯೋಚನೆ ಮಾಡಿದ್ದೀರಿ. ಹೆಲ್ಮೆಟ್ಟು ಅದೇ ಕಲರ್ ಮಾಡಿಸಿ, ರೆಡ್ ಕಲರು, ಪ್ಲಸ್ ಅದರದ್ದು ವೈಸರು ಒಂಥರ ಡಿಫ್ರೆಂಟಿಗೆ ಮಾಡಬೇಕು. ಸ್ಟಿಕ್ಕರಿಂಗ್ ಝೆಡ್ಗೆ ಯಾವ ಥರ ಇತ್ತು ಸೇಮ್ ಅದೇ ಥರ. ಸೊ ಗೈಸ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀರಿ, ಬಟ್ ನಾನು ಈ ಹೆಲ್ಮೆಟ್ನೇನು ಮಾಡ್ತಾಯಿಲ್ಲ. 46ದು ವೆನಮ್ ಹೆಲ್ಮೆಟ್ ಇದೆಯಲ್ಲ, ಅದನ್ನು ಸ್ವಲ್ಪ ಲೈಟಿಗೆ ವೆಯ್ಟ್ಲೆಸ್ ಮಾಡಿ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. किसमें है साहब? किसमें है? एंटर किसकी? मैं खड़ी थी भैया, ಸೊ ನಾವು ಜಿಮ್ ಎಲ್ಲ ಮುಗಿಸ್ಕೊಂಡ್ರಿ. ಸೊ ಇವಾಗ ಕರೆಕ್ಟಾಗಿ 12 ಗಂಟೆ ಗುರು. ನಮ್ಮ ಕಾರ್ತಿಕ್ ಅವ್ರಿಗೆ ಡ್ಯೂಕ್ ಕೊಟ್ಟಿದ್ದೀರಿ. ಆ್ಯಂಡ್ ನಮ್ಮ ಕಾರ್ತಿಕ್ ಗೋಪ್ರೋ ಇದರಲ್ಲಿದೆ, ಬಂದೈತೆ. ಸೊ ಹನ್ನೊಂದು ಇವಾಗ ಡೈಲಿ ಬ್ಲಾಗ್ಸ್ ಬರುತ್ತೆ. ಸೊ ನಾವು ಓಡಿಸ್ತಾ ಇರೋದು ರಾಯಲ್ ಎನ್ಫೀಲ್ಡು, ಗೊತ್ತಿರಬೇಕಲ್ಲ, ನನ್ನ ಫೇವ್ರೇಟ್ ಬೈಕು, ನನ್ನ ಡ್ರೀಮ್ ಬೈಕ್ ಇದು ಒಂಥರ. ಸೊ ನನ್ನ ಡ್ಯೂಕ್ ನಾನು ಇಕ್ಕೊಂಡಿರೋದು ಬಂತು, ನಮ್ಮ ದುಲಾರಿ ಚೆಕ್ಔಟ್ ಮಾಡ್ಬೋದು. ಏನೋ ಮಗ ಧೂಳ್ ಗಾಡಿ ನಂದು ಫುಲ್ ಧೂಳಾಗೋಗೈತೆ. ಫಸ್ಟ್ ಟೈಮ್ ಮಚ್ಚಿ ನನ್ನ ಗಾಡಿ ಧೂಳ್ ಈ ಥರ. ಸೊ ಗಾಡಿ ಸ್ವಲ್ಪ ಸ್ಮೂತಾಗಿದೆ ಇದು. ನಮ್ಮ ದುಲಾರಿ ಚೆಕ್ಔಟ್ ಮಾಡ್ಬೋದು. ಪ್ರಜು ಬ್ರೋ ಓಡಿಸ್ತವ್ರೆ. ನಮ್ಮ ಕಾರ್ತಿಕ್ ಬರ್ರ ಅಂತ ಓದ್ತಾವ್ರೆ. ಹೊಡಿಯುತ್ತಾ ಪಟಾಕೆ ಇದು? ಇಲ್ಲ, ನಾರ್ಮಲ್ ಸೈಲೆನ್ಸರ್ ಗುರು. ತೇಲಾಡ್ತೈತೆ ನೋಡಿ, ವೀಲ್ಗಳು ತೇಲಾಡ್ತೈತೆ. ಮೈ ಲವೆಸ್ಟ್ ಬೈಕ್, ಅದಕ್ಕೆ ಹೇಳೋದು ನಾನು, ಬುಲೆಟ್ ಈಸ್ ಮೈ ಫಸ್ಟ್ ಲವ್ ಬೈಕ್. ಸೊ ಸುಮ್ಮನೆ ಹೇಳಿದ್ದು, ಯಾರು ನಿಜ ಅನ್ಕೊಬೇಡಿ. ಸೊ ಬುಲೆಟ್ ಒಂದು ಟೈಪ್ ನನಗೆ ಆಗಲ್ಲ. ನಮ್ಮ ದುಲಾರಿ. ಸೊ ನಮ್ಮ ದುಲಾರಿ ಮೈಲೇಜ್ ತುಂಬ ಜನ ಕೇಳ್ತಾ ಇದ್ದೀರಿ, ಕೇಳಿದ್ರೆ ಸೈಕ್ ಆಗೋದಿರಾ. 12. ಸೊ ಅವ್ರು ನಮ್ಮ ಮೈಲೇಜು 12, ನಮ್ಮ ಗಾಡಿ ಮೈಲೇಜು. ಅಬ್ಬ ಬರೀ ಫುಲ್ ಟ್ಯಾಂಕ್ ಮಾಡಿಸೋ ಒಂದು, ಯಾಕಂದ್ರೆ ಲಾಂಗ್ ಬೇರೆ ಹೋಗಿದ್ರಿ, ಫುಲ್ ಟ್ಯಾಂಕು. ನಿಜ ಹೇಳಿ, ಟ್ಯಾಂಕ್ ಮಾತ್ರ ಓಡಿಸಿದ್ದಾರೆ ನೋಡಿ. ಇವನಿಗೆ ವೀವ್ಸ್ ಬೇಕು, ಇವನ್ ಗಾಡಿ ಬ್ಲಾಗಲ್ಲಿ ಬರಬೇಕಲ್ಲ, ಅದಕ್ಕೆ ನೋಡಿ ಬಂದು ಓಡಿಸ್ತಾವನೆ. ವಾವ್ ಬ್ರೋ,
ಮಿರಾಜ್ ಎಲ್ಲೋ ಮಿರಾಜು ಈ ಪಾಪ ಕಪಲ್ಸ್ ಅವ್ನು ಮಿರಾಜ್ ಅಂದ್ಬಿಟ್ಟಿದ್ದೆ ಇವಾಗ ಸೈಕ್ ಫೋನ್ ಮಾಡ್ತಾನ ಅವ್ರಿಗೆ ಹಾಕ್ಬಿಡು ಹೋಗ್ಲಿ ಬ್ರೋ ಒಂದು ನಿಮಿಷ ಮುಂದೆ ಹಾಕೊಂಬಿಡಿ ಅವ್ರು ಹಾಕ್ಬಿಡಿ ನಮ್ಗೆ ಲೇಟ್ ಆಗುತ್ತೆ ಬ್ರೋ ಹಾಕ್ಸ್ಕೊಂಬಿಡಿ ನಮ್ಗೆ ಲೇಟ್ ಆಗುತ್ತೆ ಸೊ ನಮ್ಮ ಬಾಧೆಗಳು ಈ ಥರ ಎಲ್ಲ ಬಾಧೆಗಳು ನಮ್ಗೆ ಎಲ್ಲ ಕಟ್ ಮಾಡೋ ಫಸ್ಟು ಸೊ ನಮ್ದೆಲ್ಲ ಇದು 2 ಸ್ಟಾಕ್ ಬಾಧೆಗಳು ಹೆಂಗೆ ಓದೈತೋ ಮಗ ಕೈಗೆ ಹುಷಾರ ಆಮೇಲೆ ಇವನು ಡವ್ ಹತ್ರ ಮಾತಾಡೋದು ಕ್ಯಾಮ್ರಾ ಆನ್ ಐತಣ್ಣ ಯಾವ್ದಿದು ಹೊಸ ಸೈರೇನು ವೈಟ್ ರೈಸ್ ಚಾವಲ್ ಕತೆ ಓಹೋ ಬ್ರಿಡ್ಜಿಗೆ ತಗೊಂಡು ಹೋಗ್ತಾರೆ ಖಾನೆ ಮೇ ವೈಟ್ ರೈಸ್ और चावल ವೈಟ್ ರೈಸ್ ಗೂಬುಂಡೆ ಅಣ್ಣ ಪೆಟ್ರೋಲ್ ಹಾಕ್ಬಿಟ್ಟು ಹೇಳ್ತೀನಿ ನೀನು ಎಷ್ಟು ಒಂದು 700 ರೂಪಾಯಿಗೆ ಹಾಕೋಣ ಹಾಂ ನನ್ನ ಗಾಡಿ ಕುಡಿದ್ರೆ ಬೇಜಾರಿಲ್ಲ ಅವ್ನು ಕುಡಿದ್ರೇನು ಬೇಜಾರು ಅವ್ನು ಕುಡಿದ್ರೂ ಬೇಜಾರಿಲ್ಲ ಬ್ರೋ ಬಟ್ ನನ್ನ ಗಾಡಿ ಎಷ್ಟೋ ನಂಗೆ ಕುಡಿಲಿ ನಂಗೆ ಬೇಜಾರಾಗಲ್ಲ ಒಂದು ಸ್ವಲ್ಪ ಜಾಸ್ತಿ ಕುಡಿದ್ರೆ ಬೇಜಾರಾಗೋತೀನಿ ನಾನು ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್ ನಮ್ಮ ಕಾರ್ತಿಕ್ ಅವ್ರ ಟ್ಯಾಲೆಂಟ್ ಇದು ಕೊಯ್ಯೋದು ಅಲ್ಲ ಮಗ ಇದ್ರ ಮೇಲೆ ಹಾಕ್ಬಿಡ್ಲಣ್ಣ ಹೋದ್ರೆ ಓತೈತೆ ಬಿಡು ನಮ್ದು ಓತೈತೆ ಟ್ಯಾಂಕ್ ಮೇಲೆ ಹೋಯ್ತು ಅದಿದ್ದು ಶಾಪ್ ಆಯಿತು ಸೆನ್ಸರ್ ಅದಾವ ಇದಾಯ್ತು ಓಹೋ ಸೆನ್ಸರ್ ಅದು ಓ ಎಷ್ಟಾಗೈತೆ ನೆಪ್ಕ ಇಕ್ಕೊಳ್ರಿ ಹಾಕಿ ಅಣ್ಣ ಹಾಕಿ ಇವಾಗ ನಾನು ಇದನ್ನ ಎತ್ಕೊಂಡು ಹೋಗ್ಬಿಟ್ರೆ ಓಡೋಗ್ಬಿಟ್ರೆ ಬ್ರೋ ಸ್ವಲ್ಪ ಎಷ್ಟು ಸೊ ಗೈಸ್ ಚೆಕ್ಔಟ್ ಮಾಡ್ಬೋದು ಎಂಟಾರ್ಕು ಡ್ಯೂಕ್ ನೋಡಿ ಎಷ್ಟು ಕ್ಲೀನ್ ಬಿಕಾಸ್ ಅದು ನನ್ನ ಹತ್ರ ಆಯಿತು ಸೊ ಕ್ಲೀನು ಇವನೊಂದು ದೊಡ್ಡ ಗುಬಾಲು ಕ್ಲೀನಿಗೆ ಇಕ್ಕೊಳೋಣ ಲೇ ಸಾಕು ನಾನು ಉಚ್ಕೊಂಡು ಎತ್ಕೊಂಡ್ಬಂದಿದ್ದು ಇನ್ನು ವೀಡಿಯೋದಲ್ಲಿ ಕ್ಲೀನಿಗೆ ಬರಬೇಕಂತ ಬೇಕಾಗಿಲ್ಲ ಅದಲ್ಲಿ ನಿಲ್ಸಿದ್ರಲ್ಲ ಪಾರ್ಕಿಂಗಲ್ಲ ಅವಾಗ ಆಗಿರ್ತೈತೆ ನಮ್ಮದುಲ್ಲಲ್ಲಿ ಸ್ವಲ್ಪ ಧೂಳೈತೆ ಚೆಕ್ಔಟ್ ಮಾಡ್ಬೋದು ಈ ಬುಲೆಟು ನಮ್ದಲ್ಲ ಆ್ಯಕ್ಚುಲಿ ಇಲ್ಲಾಂದರೆ ಇಷ್ಟು ಗಲೀಜು ಇರ್ತಾ ಇದ್ದಿಲ್ಲ ಫುಲ್ ಕ್ರೋಮಿಯಮ್ ಎಲ್ಲ ಮಿಣ ಅಂತ ಇತ್ತು ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ರಾಯಲ್ ಎನ್ಫೀಲ್ಡ್ ನಮ್ಮ ಫೇವ್ರೇಟ್ ಅಲ್ಲ ಅದರಿಂದ ಆಮೇಲೆ ಥ್ಯಾಂಕ್ ಯು ಅಣ್ಣ 5 ಹಂಗಂಗೆ ಗಾಡಿಗೆ ಚೇಂಜ್ ಮಾಡ್ಕೊಂಬಿಟ್ರು ಸೊ ಗೈಸ್ ಈ ಬುಲೆಟ್ನ ನಮ್ಮ ದುಲಾರಿ ಇದೆ ಅಲ್ಲ ಕಣ್ಣು ಮುಚ್ಕೊಂಡು ತಿಂದು ಬಿಸಾಕುತ್ತೆ ಕೇರ್ ಮಾಡಿದ್ದೀರಾ ಕೇಳಿದ್ದೀರಾ ಹಾಂ ಅದನ್ನೇನಾದ್ರೂ ಮಾಡಿಸ್ಬೇಕಲೇ ಫಸ್ಟ್ಲೇ ಅದು ಯಾವ್ದ್ರಲ್ಲಿ 10 ಮಿನಿಟ್ಸ್ ಲೋಕಲ್ ಒರಿಜಿನಲ್ ಗೊತ್ತಿಲ್ಲ ಏನು ಇದು ನನ್ನ ಪ್ರಶ್ನೆ ಇಂಪಾರ್ಟೆಂಟ್ ಅಲ್ಲ ಸೆಂಟರ್ ನೋಡಿ ಇದು ಒನ್ಸಿಂದ ಡ್ರೀಮ್ ಕಾರ್ ಇದು ಅದು ನನ್ನ ದುಲಾರಿಗೆ ನೋಡ್ದಾ ನೋಡಿ ಮಾಮ್ಸ್ ಬೇರೆಯವ್ರ ಗಾಡಿಗೆ ಹಿಂಗೆ ಅದೇ ಗಾಡಿ ಅವ್ರ ಹತ್ರ ಇದ್ದಿದ್ರೆ ಇವಾಗ ನಮ್ಮ ಹತ್ರ ನಮ್ಮ ಬಟ್ಟೆ ಯಾವಾಗೈತೆ ಅವ್ರದ್ದು ವರ್ಷ ಒಂದು ಈ ವರ್ಷ ಖಾಲಿ ಡಬ್ಬ ಇಷ್ಟು ಕೊಟ್ಟವ್ರೆ हजरत का जुब्बा सिम क्या खुला पहले इसमें दिखा दो क्या क्या है ब्रो यू शट अप ब्रो ನಾನು ಹೇಳ್ತೀನಿ ನೀನು ಏನು ಕಷ್ಟ ಅರ್ಜೆಂಟ್ ರಾತ್ರಿ ಎಲ್ಲ ಪಡ್ಬೇಡ ಅರ್ಜೆಂಟ್ ನೀನು ಓಪನ್ ಮಾಡ್ಬಿಟ್ಟು ಅದು ಬಿಟ್ಟರೆ ಸ್ಟಿಕ್ಕರ್ಗಳು ಕೊಟ್ಟವ್ರೆ ಒಂದು ಟ್ಯಾಂಕ್ ಮೇಲೆ ಹಾಕಾಕ ಇಲ್ಲ ಸೈಲೆನ್ಸರ್ ಮೇಲೆ ಹಾಕಾಕ
ಹೆಲ್ಮೆಟ್ ಮೇಲೆ ಹಾಕೊಳ್ಳಿ ಫಸ್ಟ್. ಹೆಲ್ಮೆಟ್ ಮೇಲೆ ಹಾಕೊಂಡು ಓಕೆ ಬ್ರೋ. ಸಬ್ಸ್ಕ್ರೈಬ್ ಟು ಗೆಟ್ ದಿ ಮೋಸ್ಟ್ ಔಟ್ ಆಫ್ ಯುವರ್ GoPro. ಬೇಕಾಗಿದೆ ಕಾಸು ಕಟ್ಟಬೇಕು ಬಿಸ್ನೆಸ್. ಕ್ವಶನ್ಸ್ ಇದೆಯಾ ಇಲ್ಲ ತಾನೇ? ನಿಂಗೆ ಗೊತ್ತು ತಾನೇ ಬ್ರೋ ಹೆಂಗ್ ಯೂಸ್ ಮಾಡೋದು ಕಾರ್ತಿಕ್ ಬ್ರೋ? ಓಕೆ ಸೊ ಕ್ಯಾಮೆರಾ ಆನ್ ಆಗಿಲ್ಲ ಗೈಸ್. ಐ ಥಾಟ್ ಕ್ಯಾಮೆರಾ ಎಲ್ಲ ಆನ್ ಆಗಿದೆ. ಸೊ ನಾನು ಫಸ್ಟ್ ಆನ್ ಮಾಡ್ತೀನಿ ಕ್ಯಾಮೆರಾ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಒರಿಜಿನಲ್ ಚಾರ್ಜರ್ ಬೇಗ ಚಾರ್ಜ್ ಆಗುತ್ತೆ. ಇದು ಒಳ್ಳೆ ಮೌಂಟು, ಅಲ್ಲಾಡಲ್ಲ. ಅಂದರೆ ಹೊರಗಡೆ ಕೂಲ್ಸಿದ್ರೆ ಒಂಚೂರು ಅಲ್ಲಾಡಲ್ಲ. ಸೊ ನನ್ನ GoPro ಅಲ್ಲಿ ಇದೆ, ಒಂದ್ಕಿತ ಹೋಗಿ ನೋಡ್ಬೋದು. ಈ ಫಸ್ಟ್ ಅಲ್ಲಿಂದ ತೋರಿಸ್ತೀವಿ, ನಾವು ಅಲ್ಲಿ ನೋಡ್ಕೋತೀವಿ. ಇದು ಬಂದ್ಬಿಟ್ಟು ನೋಡಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದರೆ ಅಲ್ಲಾಡಿದ್ರು ಅಲ್ಲಾಡಲ್ಲ. ಎಷ್ಟು ಮಾಡಿದ್ರು ಏನು ಆಗಲ್ಲ. ಹುಡುಗಿ ಬಂದರೂ ಅಲ್ಲಾಡಲ್ಲ. ನೀವು ತಪ್ಪು ಮೀನಿಂಗಲ್ಲಿ ಹೋಗ್ತಾ ಇದ್ದೀರಾ, ಯಾಕಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಇವಾಗ. ಇಟ್ಸ್ ಓಕೆ. ಸೊ ಈ ಥರ ಕುತ್ಕೊಂಡುತ್ತೆ. ಈ ರಬ್ಬರ್ ಕುತ್ಕೊಂಡ್ರೆ ಶೇಕ್ ಬರಲ್ಲ. ಸೊ ನೀವು ಆಚೆ ತೊಗೊಂಡ್ರೆ ಈ ರಬ್ಬರ್ ಬರಲ್ಲ. ಬ್ಯಾಟ್ರಿ ಇಲ್ಲೇ ಹಾಕೋದು. ಬಟ್ ಇವಾಗ ನೀವು ಇದನ್ನು ಬಿಚ್ಚಬೇಡ. ಸೊ ಇದನ್ನು ಬಿಚ್ಚಾಕ ಮಾತ್ರ ಜಸ್ಟ್ ಇಷ್ಟೇ. ಮುರಿದೋಗಿಲ್ಲಪ್ಪ, ಗೊತ್ತಾಗುತ್ತೆ. ಇದು ಎತ್ತಿಗೆ ಬಿಡಬೇಕು, ಬಾಕ್ಸ್ ಒಳಗಡೆ ಹಾಕಿ ಎತ್ತಿಗೆ ಬಿಡಬೇಕು. ಸೊ ನಮ್ಮ ಹತ್ರ ಇವಾಗ ಅದಿಲ್ಲ, ಅದರಿಂದ ಸೇಫ್ಟಿ ಕೇಸ್ ಇಲ್ಲ ಅಲ್ಲ. ಓಕೆ, ಬ್ಯಾಟ್ರಿ ಇದೆಯಾ? ಇದು GoPro ಬ್ಯಾಟ್ರಿ ಬ್ರೋ. ದೊಡ್ಡ ಬ್ಯಾಟ್ರಿ ಕೊಟ್ಟ 15 ಡೇಸ್ ಚಾರ್ಜ್ ಮಾಡಿಲ್ಲ ಅಂದ್ರೂ ವರ್ಕೌಟ್ ಆಗುತ್ತೆ. ನಿಮ್ಗೆ ಎಷ್ಟು ದಿನ ಬರುತ್ತೆ? ನಾನು 3 ಅವರ್. ಯಾಕೆ ಹಂಗೆ? ಅದು ಅವರು ಕೊಡೋದು ಹಂಗೆ. ಬ್ಯಾಟ್ರಿ ಯಾವಾಗೂ ನೋಡ್ಕೊಂಡು ಹಾಕಿ. ಕ್ಲಾರಿಟಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ಆಫ್ ಆಗೋಗುತ್ತೆ, ಚಾರ್ಜಿಂಗ್ ಇಲ್ಲ, ಬಿಕಾಸ್ ಅವ್ರು ಬ್ಯಾಟ್ರಿಯಲ್ಲಿ ಚಾರ್ಜಾಗಿ ಕೊಡಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಮ ಕಾರ್ತಿಕ್ ಅವರು ಬ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಡೈಲಿ ಬ್ಲಾಗ್ಸ್ ಬರೋದು ಚಾನ್ಸಸ್ ಇದೆ, ಯಾಕಂದರೆ ಏನು ಕೆಲಸ ಇಲ್ಲ. ಗಾಡಿ ಯಾವುದು? ಒಂದು ಡಬ್ಬೆ ಆಗಿದೆ. ಗಾಡಿ ದುಲಾರಿ ಇರ್ಬೋದು, ಜೆಟ್ ಇರ್ಬೋದು, ಇಲ್ಲ ಇರ್ಬೋದು. ಬಟ್ ಅವ್ನು ಬುಲೆಟಲ್ಲಿ ಮಾಡಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡಲ್ಲ. ಅವನ್ನ ಅವತ್ತೇ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀನಿ. ಸೊ ಗೈಸ್, ಮನೆ ಬರೋ ದಾರಿ ಸೊ ಫ್ರೀಗೆ ಐತೆ ರೋಡು. ಬನ್ನಿ ನೋಡೋಣ. ಸೌಂಡ್ ಮಾತ್ರ ಕ್ರೇಜಿಗಿದೆ ಬ್ರೋ. ಪವರು ಚೆಕ್ಔಟ್ ಮಾಡ್ಬೋದು. ಸೊ ಇನ್ನೂ ಫಾಸ್ಟೇಜ್ ಇದೆ ಗಾಡಿ, ಬಟ್ ಯಾಕೋ ಓಡ್ಸೋಕೆ ಮನ್ಸು ಬರ್ತಾ ಇಲ್ಲ. ಸೊ ಸಿಗೋಣ ಗುರು ಇನ್ನೊಂದು ಬ್ಲಾಗಲ್ಲಿ ಏನೋ ಡಿಫ್ರೆಂಟಾಗಿ ಮಾಡೋಣ. ಸೊ ದುಲಾರಿ ಬಿಲ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೌಂಡ್ ಯಾವ ಥರ ಇತ್ತು ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಹೆಡ್ಲೈಟ್ ಬ್ರೈಟ್ನೆಸ್ ನೀವು ಚೆಕ್ಔಟ್ ಮಾಡ್ಬೋದು, ಸಖತ್ತಾಗಿದೆ. ಸೊ ಓಕೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಗೈಸ್, ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್, ರೈಟ್ ಸೇಫ್ಲಿ. ಅಲ್ಲ ಹಾಫಿಸ್ ಗೈಸ್.